ಯಾವುದೇ ಇಂಟರ್ವ್ಯೂ ಮಾಡುವಾಗ ನಾನು ಕಮೆಂಟ್ಗಳನ್ನೆಲ್ಲ ನೋಡ್ತೀನಿ. ನಾನು ಟೀಸರ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಜನ ಹೆಂಗೆ ರಿಯಾಕ್ಟ್ ಮಾಡಿರ್ತಾರೆ ಅಂತ ಹೇಳಿ. ಸೊ ನಾನು ನೋಡ್ದಂಗೆ ಮ್ಯಾಂಗೋ ಪಚ್ಚ ಸಿನಿಮಾದ ಟೀಸರ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಹಾಡುಗಳಿಗೆ ಒಳ್ಳೆಯ ರೆಸ್ಪಾನ್ಸ್ ಇದೆ. ಅದ್ಭುತವಾದ ಸಾಲುಗಳನ್ನು ಅಭಿಮಾನಿಗಳು ಬರೆದು ಹಾಕಿದ್ದಾರೆ. 100% ಈ ಸಿನಿಮಾ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಪಾಸಿಟಿವ್ ವೈಬ್ ನನಗಂತೂ ಫೀಲ್ ಆಗ್ತಾ ಇದೆ. ನಿಮ್ಮ ಮೊದಲ ರಿಯಾಕ್ಷನ್? ನಾನೇನು ಹೇಳಿ, ನಾನು ಅಷ್ಟೇ ಓದ್ತೀನಿ ಪ್ರತಿಯೊಂದು ಪೋಸ್ಟಲ್ಲೂ ಏನೇನು ಬರೆದಿದ್ದಾರೆ, ಸಂಚಿತ್ ಬಗ್ಗೆ ಏನು ಬರೆದಿದ್ದಾರೆ. ಯಾಕಂದರೆ ನಮ್ಮದು ಫಸ್ಟ್ ಇಂಟೆನ್ಷನ್ ಇದ್ದಿದ್ದ ಅವನ್ನ ಲಾಂಚ್ ಮಾಡೋದು. ಅಫ್ಕೋರ್ಸ್ ಒಂದು ಒಳ್ಳೆ ಫಿಲ್ಮು, ಅದ್ರ ಜೊತೆಗೆ ಎಲ್ಲವೂ ಕೂಡ ಬಂದರೆ ಎಷ್ಟು ಸಂತೋಷ ಆಗುತ್ತಲ್ಲ ನಮಗೆ. ಸೊ ಆ ಒಂದು ಉದ್ದೇಶ ಫಸ್ಟ್ ನೆರವೇರಬೇಕಲ್ಲ. ಅವನ ಜನಗಳಿಗೆ ಅವನು ತಲುಪಬೇಕು, ಅವನಿಷ್ಟ ಆಗಬೇಕು, ಅದು ಟಾಪ್ ಪ್ರಯಾರಿಟಿ ಇದ್ದಿದ್ದು ನನಗೆ. ಸೊ ಇವತ್ತು ಕಮೆಂಟ್ಸ್ ಓದಿ ಅದ್ರ ಒಟ್ಟಿಗೆ ಭಗವಂತಂದು ಒಂದು ದಯೆ, ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ನನಗೆ ಫಸ್ಟ್ ಪ್ರೊಡಕ್ಷನಲ್ಲಿ. ಒಂದು ದೊಡ್ಡ ಬ್ಲೆಸ್ಸಿಂಗ್ ನನಗದು. ಕಾರ್ತಿಕ್ ಮತ್ತು ಯೋಗಿ ಅಲ್ಲದೆ ವಿವೇಕ್ ಅಂತ ಒಂದು ಬ್ಯೂಟಿಫುಲ್ ನ್ಯೂ ಟ್ಯಾಲೆಂಟ್, ಚರಣ್ ರಾಜ್ ಸರು, ನಮಗೆ ಶೇಖರ್ ಚಂದ್ರು DOP ಆಗಿ ಬಂದರು. ಅವರು ಸುದೀಪ್ ಅವರೊಟ್ಟಿಗೆ ಅವ್ರದ್ದು ಒಂದು ಒಡನಾಟ, ಒಂದು 15 ವರ್ಷದ್ದು ಫ್ರೆಂಡ್ಶಿಪ್ ಅನಿಸುತ್ತೆ. ಹೌದು, 6-7 ಫಿಲಮ್ಸ್ ಟುಗೆದರ್ ದೇ ಡನ್. ಸೊ ಅವರೆಲ್ಲ ಒಂದು ಕರೆಗೆ ಓಡಿ ಬಂದು ನಮ್ಮನ್ನು ಯಾವ ಥರ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಹೊಸಬ್ರಾಗಿರಲಿ, ನಮ್ಮ ಎಡಿಟರ್ ಆಗಿರಲಿ, ನಮ್ಮ ಇಡೀ ಚಿತ್ರತಂಡದ ಕಾಸ್ಟ್ ಆಗಿರಲಿ, ಪ್ರತಿಯೊಬ್ಬರು ತುಂಬ ಶ್ರದ್ಧೆಯಿಂದ, ತುಂಬ ಒಂದು ಪಾಸಿಟಿವ್ ರೀತಿಯಲ್ಲಿ ಈ ಫಿಲಮ್ನ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಅದರದ್ದು ಗ್ರ್ಯಾಟಿಟ್ಯೂಡ್ ಇದೆ ನನಗೆ ಎಲ್ಲರಿಗೂ. ಎಸ್ ಮ್ಯಾಮ್, ನಾನು ಅವರನ್ನು ಪ್ರತಿ ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಎಲ್ಲ ಒಂದು 2-3 ಸತಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ನನಗೆ ಅವ್ರು ಕೂತಾಗ, ನಿಂತಾಗ, ಅವ್ರು ಮಾತಾಡುವಾಗ ಕಂಪ್ಲೀಟ್ ನನಗೆ ಸುದೀಪ್ ಸರ್ ಕಂಡಂಗೆ ಕಾಣ್ತಾರೆ ಮ್ಯಾಮ್. ಕಂಪ್ಲೀಟ್ ಅವ್ರ ಈಗ ಡೈಲಾಗ್ಗಳೆಲ್ಲ ನಾವು ಟ್ರೇಲರ್ ನೋಡಿದಾಗಲೂ ಅನಿಸುತ್ತೆ ಸುದೀಪ್ ಸರೇ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ನಿಮಗೆ ಅವರ ನಟನೆ ನೋಡಿದಂಥ ಸಂದರ್ಭದಲ್ಲಿ ಏನೇನು ಫೀಲ್ ಆಗುತ್ತೆ ಅಂತ ಸಂಚಿತ್ ಅವ್ರನ್ನ ಗಮನಿಸಿದಾಗ? ನಾನು ಆ್ಯಕ್ಚುಲಿ ಅವನು ಅಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವನು ಭಾಳ ಕ್ವಯಟ್ ಹುಡುಗ ಅಲ್ಲ, ಹೆಚ್ಚಿಗೆ ಅವನು ಮುಖದಲ್ಲಿ ಎಕ್ಸ್ಪ್ರೆಷನ್ ತರಲ್ಲ. ಅಂದರೆ ನಾನು ಹೇಳ್ತಿರೋ ನಿಜ ಜೀವನದಲ್ಲಿ. ಬಟ್ ನಂಗೆ ಗೊತ್ತಿತ್ತು ಅವನು ಏನೋ ಒಂದು ವ್ಯತ್ಯಸ್ತವಾಗಿ ಮಾಡ್ತಾನೆ, ಅಂದರೆ ರೆಗ್ಯುಲರ್ ರನ್ ಆಫ್ ದ ಮಿಲ್ ಥರ ಮಾಡಲ್ಲ ಅವನು. ಸೊ ಫಿಲಮ್ ನಾವು ಕೂತು ಫಸ್ಟ್ ಕಟ್ ನೋಡಬೇಕಾದ್ರೆ ಒಂದು ಬ್ಯೂಟಿಫುಲ್ ವೆರೈಟಿ ಆಫ್ ಎಮೋಷನ್ಸ್ ನನ್ನ ಕಣ್ಮುಂದೆ ಬಂತಲ್ಲ. ನನಗೆ ಸುದೀಪ್ ಅವ್ರು ಕಾಣಲಿಲ್ಲ ಅಲ್ಲಿ, ನನಗೆ ಪಚ್ಚನೇ ಕಂಡಿದ್ದೆ. ಐ ಕುಡ್ ನಾಟ್ ಸಿ ಅ ಸಿಮಿಲಾರಿಟಿ. ಅದು ಜನಕ್ಕೆ ಆ ಥರ ಅನಿಸಿರ್ಬೋದು. ಯಾಕಂದರೆ ಬಿಕಾಸ್ ನನಗೆ ನನ್ನ ಸುದೀಪ್ ಅವ್ರ ಫಿಲಮ್ ನೋಡಿದಾಗ್ಲೂ ನನಗೆ ಆ ಕ್ಯಾರೆಕ್ಟರ್ ಹುಡುಕ್ತೀನಿ ನಾನು ಅವರಲ್ಲಿ. ಐ ಡೋಂಟ್ ಹ್ಯಾವ್ ಹೀರೋ ವರ್ಷಿಪ್ ಫಾರ್ ಸುದೀಪ್ ಲೈಕ್ his fans may have. I can't be like that alla, because I live with him, I am married to him, so there are so many aspects of him that I know. So ಹಾಗಾಗಿ ನನಗೆ ಸಿಮಿಲಾರಿಟಿ ಕಾಣಲೇ ಇಲ್ಲ. ನನಗೆ ಅಲ್ಲಿ ಒಂದು ಕ್ಯಾರೆಕ್ಟರ್ ಕಾಣ್ತು. ಸಂಚಿ ಆಮೇಲೆ ನನ್ನ ಪಕ್ಕದಲ್ಲಿ ಕೂತಿದ್ದ, ಇಲ್ಲಿ ನನ್ನ ಮಗ ಕೂತಿದ್ದಾನೆ, ಬಟ್ ಅಲ್ಲಿ ಒಬ್ಬ ಕ್ಯಾರೆಕ್ಟರ್ ಇದ್ದಾನೆ ಅಂತ. ಸೊ ದ್ಯಾಟ್ ಹ್ಯಾಸ್ ಶೋನ್ ದಟ್ ಈಸ್ ಸಕ್ಸಸ್ಫುಲ್ ಆಸ್ ಅನ್ ಆ್ಯಕ್ಟರ್. ನನ್ನ ಪ್ರಕಾರ ದ್ಯಾಟ್ ಈಸ್ ಮೈ ಗೇಜ್ ಆಫ್ ಅ ಗುಡ್ ಆ್ಯಕ್ಟರ್. ನನಗೆ ನನ್ನ ಮಗ ಅಲ್ಲಿ ಕಾಣಲಿಲ್ಲ, ನನಗೆ ಪಚ್ಚ ಮಾತಾ ಕಂಡ. ಸೂಪರ್. ಅವರ ಅಮ್ಮ ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ ನೀವು ಈ ರೀತಿ ಅವ್ರ ಮಗನ? ಶಿ ಈಸ್ ಸೋ ಎಮೋಷನಲ್, ಗೊತ್ತಾ? ಸೀರಿಯಸ್ಲಿ ನಾವೊಂದು 5-6 ಸತಿ ನೋಡಿರ್ಬೋದು ಫಿಲಮ್ನ, ಅಷ್ಟು ಸತಿನೂ ಹತ್ತಿದ್ದಾರೆ ಅವರು. ಅಫ್ಕೋರ್ಸ್ ಇಮೋಷನಲ್ ಸೀನ್ಸಲ್ಲೂ ಹತ್ತಿದ್ದಾರೆ, ಬಟ್ ಆ ಖುಷಿ ಅವರಿಗೆ ತಡ್ಕೊಳಕ್ಕಾಗಲ್ಲ. ಅವರು ತುಂಬ ಒಳ್ಳೆ ತಾಯಿ, ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಇಬ್ಬರು ಮಕ್ಕಳನ್ನು. ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಸೊ ಇವತ್ತು ಅವನ್ನ ಆ ಥರ ಪರದೆ ಮೇಲೆ ನೋಡೋಕ್ಕೆ ಒಂದು ತಾಯಿಗೆ ಯಾವ ಥರ ಖುಷಿ ಇರ್ಬೋದು, ನಂಗೆ ಒಂದು 10% ಇದ್ದರೆ ಅವ್ರಿಗೆ ಯಾವ ಥರ ಇರ್ಬೋದು ಅಂತ ನಾನು ಯಾವಾಗಲೂ ಅನ್ಕೋತೀನಿ. ಸೊ ನನಗೂ ಒಂಥರ ಖುಷಿ ಆಗುತ್ತೆ ದಟ್ ಶಿ ಈಸ್ ಹ್ಯಾಪಿ. ಪ್ರಾಡಕ್ಟ್ ಚೆನ್ನಾಗಿ ಬಂದಿದೆ, ಅವ್ರ ಎಕ್ಸ್ಪೆಕ್ಟೇಷನ್ಸ್ನ ನಾವು ಮೀಟ್ ಮಾಡಿದ್ದೀವಿ ಅಂತ ನನಗೂ ಒಂದು ಸಂತೋಷ.